ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪಾರ್ಟ್ 3 ಹ್ಯಾಮಿಂಗ್ ಕೋಡಿನ ಪಾರ್ಟ್ 3 ಅನ್ನು ನೋಡ್ತಾ ಹೋಗೋಣ. ಮೂರನೇ ಪ್ರಾಬ್ಲಮ್. ಸೊ ಇದೊಂದು ಚೂರು ದೊಡ್ಡ ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಸೊ ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದು. ನಮಗಿರುವಂತಹ ಫಾರ್ಮುಲಾ ಏನು? ಫಾರ್ಮುಲಾ 2 power r greater than or equal to m plus r plus 1. ಸೊ ಅದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಫಸ್ಟ್ ಇಫ್ r is equal to ಏನಾದರೂ r ವ್ಯಾಲ್ಯೂ 1 ಆಗಿದ್ರೆ, if r is equal to 1, 2 power 1 greater than or equal to m ಅಂದ್ರೆ ಏನು? ಎಷ್ಟು ನಂಬರ್ ಆಫ್ ಬಿಟ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ. 1 2 3 4 5 6 7. ಸೊ m ವ್ಯಾಲ್ಯೂ ಏನಾಯ್ತು? 7 ಆಯ್ತು. ಸೊ 7 ಪ್ಲಸ್ m r ವ್ಯಾಲ್ಯೂ ಏನು? r ವ್ಯಾಲ್ಯೂ ಅಲ್ಲ. ಸೊ r ವ್ಯಾಲ್ಯೂ ಫಸ್ಟ್ 1 ಅಂತ ತಗೊಂಡಿರೋ. ಸೊ 1 ಪ್ಲಸ್ 1. ಸೊ 2 greater than or equal to 7 plus 1 8, 8 plus 1 9. ಸೊ ಸ್ಯಾಟಿಸ್ಫೈ ಆಯ್ತಾ? 2 is greater than or equal to 9 ಇಲ್ಲ. ಸೊ ಏನು ಮಾಡಬೇಕು? ನೆಕ್ಸ್ಟ್ ಜಂಪ್ ಆಗಬೇಕು. ಇಫ್ r is equal to 2, then 2 power 2 greater than or equal to 7 plus 2 plus 1. ಸೊ r ವ್ಯಾಲ್ಯೂ 1 ಇತ್ತು, ಸೊ 1 ಅಂತ ಹಾಕಿದ್ದೆ. r ವ್ಯಾಲ್ಯೂ 2 ಇದೆ, ಸೊ 2 ಅಂತ ಹಾಕಬೇಕು. ಸೊ 2 power 2 ಅಂದ್ರೆ 4 greater than or equal to 7 plus 2 9, 9 plus 1 10. ಸೊ ಈ ಕಂಡೀಷನ್ ಕೂಡ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಯಾಕಂದ್ರೆ 4 is less than 10. ನೆಕ್ಸ್ಟ್ ಇಫ್ r is equal to 3. ಸೊ r 3 ಆದ್ರೆ ಏನಾಗುತ್ತೆ? 2 power 3 greater than or equal to 7 plus 3 plus 1. ನೆಕ್ಸ್ಟ್ 2 power 3 ಅಂದ್ರೆ 2 2s are 4, 4 2s are 8. 8 greater than or equal to 7 plus 3 10, 10 plus 1 11. ಸೊ ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗಲಿಲ್ಲ. ಈಗ ನೆಕ್ಸ್ಟ್ ಕಂಡೀಷನ್, ಇಫ್ r is equal to 4, 2 power 4 greater than or equal to 7 plus 4 plus 1. 2 2s are 4, 4 2s are 8, 8 2s are 16, 2 2s are 4, 2 2s are 4, 4 4s are 16. ಸೊ ಈ ರೀತಿನೂ ಮಾಡ್ಕೋಬಹುದು. ಸೊ 16 greater than or equal to 7 plus 4 11, 11 plus 1 12. ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಾ? ಹೌದು. 16 is greater than 12, greater than or equal to ಯಾವ್ದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಸೊ 16 is greater than 12. ಸೊ ಏನ್ ಮಾಡಬಹುದು? ನಾನು r ವ್ಯಾಲ್ಯೂನ 4 ಅಂತ ತಗೋಬಹುದು. ಸೊ r is equal to r ವ್ಯಾಲ್ಯೂ ಏನು? 4. ಈಗ m ವ್ಯಾಲ್ಯೂ ಸಿಕ್ತು, r ವ್ಯಾಲ್ಯೂ ನನಗೆ ಸಿಕ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನು? ನನ್ನ ಹತ್ರ ಫಸ್ಟ್ ಎಷ್ಟಿತ್ತು? ಫಸ್ಟ್ 7 ಬಿಟ್ಸ್ ಇತ್ತು. ಸೊ ಅದರ ಜೊತೆ ಎಷ್ಟು ಬಿಟ್ಸ್ ಆ್ಯಡ್ ಆಯಿತು? 4. ಸೊ ಪ್ಲಸ್ 4 4 ಪ್ಯಾರಿಟಿ ಬಿಟ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಪ್ಯಾರಿಟಿ ಬಿಟ್ಸ್. ಸೊ ಟೋಟಲ್ ಎಷ್ಟಾಗುತ್ತೆ? 11. ಸೊ ಈ 11 ಬಿಟ್ಸ್ನ ಮುಖಾಂತರ ಒಬ್ಬ ಸೆಂಡರು ರಿಸೀವರ್ಗೆ ಇನ್ಫಾರ್ಮೇಶನ್ ಕಳಿಸ್ತಿದ್ದ. ಆ ಟೈಮಲ್ಲಿ ಎರರ್ ಬಂದಿರೋದ್ರಿಂದ ಆ ಎರರ್ನ ಕರೆಕ್ಟ್ ಮಾಡೋದಕ್ಕೆ ಹ್ಯಾಮಿಂಗ್ ಕೋಡ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ 11 ಬಿಟ್ಸ್ ಅಂದ್ರೆ ಇಲ್ಲಿಂದ ಶುರು ಅಂದ್ರೆ 1 1 2 3 4 5 6 7 8 9 10 ಮತ್ತೆ 11. ಈ ರೀತಿ ಆ ಕಡೆಯಿಂದ ಬರ್ಕೊಂತ ಬರಬೇಕು. ನೆಕ್ಸ್ಟ್ 4 ಪ್ಯಾರಿಟಿ ಬಿಟ್. ಎಷ್ಟು ಪ್ಯಾರಿಟಿ ಬಿಟ್? 4 ಪ್ಯಾರಿಟಿ ಬಿಟ್. ಸೊ 4 ಪ್ಯಾರಿಟಿ ಬಿಟ್ ಅಂದ್ರೆ 2 power 0, 2 power 1, 2 power 2, 2 power 3. 4 ಅಲ್ವಾ? ಅದಕ್ಕೆ 2 power 0 ವ್ಯಾಲ್ಯೂ ಏನು? 1. 2 power 1 ನ ವ್ಯಾಲ್ಯೂ 2, 2 power 2 ನ ವ್ಯಾಲ್ಯೂ 4, 2 power 3 ನ ವ್ಯಾಲ್ಯೂ 2 4 2 8. ಸೊ ಈ ಜಾಗಗಳಲ್ಲಿ ನನಗೆ ಪ್ಯಾರಿಟಿ ಬಿಟ್ಗಳನ್ನ ನಾನು ಕಂಡುಹಿಡಿಬೇಕು. ಸೊ ಮೊದಲನೇ ಜಾಗದಲ್ಲಿ ಇಡಬೇಕು. ಸೊ ಪ್ಯಾರಿಟಿ P1 ಅಂತ ಕೊಡ್ತೀನಿ ಹೆಸರು. ನೆಕ್ಸ್ಟ್ ಎರಡನೇ ಜಾಗದಲ್ಲಿ ಪ್ಯಾರಿಟಿ P2. ನೆಕ್ಸ್ಟ್ ನಾಲ್ಕನೇ ಜಾಗದಲ್ಲಿ ಪ್ಯಾರಿಟಿ P3. ನೆಕ್ಸ್ಟ್ 8ನೇ ಜಾಗದಲ್ಲಿ ಪ್ಯಾರಿಟಿ P4. ಸೊ ಈ 4 ಪ್ಯಾರಿಟಿಗಳ ವ್ಯಾಲ್ಯೂ ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಈ ರೀತಿ ಬರ್ಕೊಂಡಿದ್ದೀನಿ. ಸೊ ಇನ್ನು ಉಳಿದಿರುವಂಥ 7 ಬಿಟ್ಸಿನ ವ್ಯಾಲ್ಯೂ ನನಗೆ ಗೊತ್ತಿದೆ. ಸೊ ಅದನ್ನ ಬರೀರಿ. 1 1 0 0 1 0 1. ಈಗ ನಮಗೆ ಯಾವ್ದ್ರ ವ್ಯಾಲ್ಯೂ ಬೇಕು? P4 ವ್ಯಾಲ್ಯೂ ಬೇಕು, P3 ವ್ಯಾಲ್ಯೂ ಬೇಕು, P2 ವ್ಯಾಲ್ಯೂ ಬೇಕು, P1 ವ್ಯಾಲ್ಯೂ ಬೇಕು. ಸೊ P4 P3 P2 ಮತ್ತೆ P1. ನೆಕ್ಸ್ಟ್ r ವ್ಯಾಲ್ಯೂ ಏನಿದೆ? ನನಗೆ r ವ್ಯಾಲ್ಯೂ 4 ಇದೆ. ಸೊ r ವ್ಯಾಲ್ಯೂ 4 ಇದ್ರೆ 2 power 4 ಅಂದ್ರೆ
16 ಕಾಂಬಿನೇಷನ್ಸ್ ಬರ್ತವೆ. ಸೊ 16 ಕಾಂಬಿನೇಷನ್ಸ್ ನ ಹೇಗೆ ಬರೀತೀರಾ 0 1 2 3 4 5 6 7 8 9 10 11 12 13 14 ಮತ್ತೆ 15. ಸೊ ಇವಾಗ ಏನಾಯ್ತು 0 to 15 ಅಂದ್ರೆ 16 ಕಾಂಬಿನೇಷನ್ಸ್ ಬಂತು. ಸೊ 16 ಕಾಂಬಿನೇಷನ್ಸ್ ನ ಹೇಗೆ ಬರೆಯೋದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಸಿಂಪಲ್ ಟ್ರಿಕ್ ಏನು 8 0 8 0 8 1 3 4 5 6 7 8 8 0 8 1. ನೆಕ್ಸ್ಟ್ ಏನು 4 0 4 1 4 0 4 1 4 0 4 1. next 2 0 2 1 2 0 2 1 2 0 2 1 2 0 2 0 2 1. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಮಾಡಬೇಕು 0 1 0 1 ನ ಆಲ್ಟರ್ನೇಟಿವ್ ಆಗಿ ಬರೆಯಬೇಕು. 0 1 0 1 0 1 0 1 0 1 0 1 0 1 0 1. ಈಗ ನಮಗೆ ಬೇಕಾಗಿರುವಂತ ವ್ಯಾಲ್ಯೂ ಅದು ಸ್ಟಾರ್ಟಿಂಗ್ P3 ವ್ಯಾಲ್ಯೂ P1 ವ್ಯಾಲ್ಯೂ ಬೇಕು. ಫಸ್ಟ್ ಈ ಕಡೆಯಿಂದ ನೋಡೋಣ. ಸೊ P1. ಸೊ P1 ಗೆ ಎಲ್ಲೆಲ್ಲಿ 1 ಇದೆ ನೋಡಿ. ಸೊ P1 ವ್ಯಾಲ್ಯೂ 1 1 1 1 1 1 1. ಎಲ್ಲೆಲ್ಲಿ 1 ಇದೆ ಅದನ್ನ ರೌಂಡ್ ಅಪ್ ಮಾಡ್ಕೊಂಡು ಬರೀರಿ. ಸೊ ಎಲ್ಲೆಲ್ಲಿದೆ 1 3 5 7 1 3 5 7 9 11 13 15 9 11 13 15. ಇಷ್ಟು ಜಾಗಗಳಲ್ಲಿ ನನಗೆ P1 ವ್ಯಾಲ್ಯೂ 1 ಇದೆ. ನೆಕ್ಸ್ಟ್ P2 ವ್ಯಾಲ್ಯೂ ಎಲ್ಲೆಲ್ಲಿ 1 ಇದೆ 1 2 3 4 5 6 7 8 ಪ್ಲೇಸಸ್ ಅಲ್ಲಿ 1 ಇದೆ. ಸೊ 2 3 ಅದರ ವ್ಯಾಲ್ಯೂ ಕೂಡ ಬರೀರಿ. P2 ವ್ಯಾಲ್ಯೂ ಏನಾಗುತ್ತೆ 2 3 2 3 6 7 6 7 10 11 10 11 14 15 14 15. ನೆಕ್ಸ್ಟ್ P3 ವ್ಯಾಲ್ಯೂ ಎಲ್ಲೆಲ್ಲಿ 1 ಇದೆ 1 2 3 4 1 2 3 4. ಈಗ 4 5 6 7 P3 ವ್ಯಾಲ್ಯೂ 1 ಎಲ್ಲಿದೆ 4 5 6 7. ನೆಕ್ಸ್ಟ್ 12 13 14 15 12 13 14 15. ನೆಕ್ಸ್ಟ್ P4 ವ್ಯಾಲ್ಯೂ ಎಲ್ಲಿದೆ 8 ಇಂದ ಫುಲ್ಲು ಅದರ ವ್ಯಾಲ್ಯೂ 1 ಆಗಿದೆ. ಸೊ ಏನು ಮಾಡಬಹುದು 8 ಇಂದ 15 ವರೆಗೂ ಬರೀರಿ. P4 ವ್ಯಾಲ್ಯೂ ಏನಾಗುತ್ತೆ 8 ಇಂದ 15 8 9 10 11 12 13 14 15. ಇವಾಗ ಇದರ ಪ್ರಕಾರ ನಾವು ಈ ಟೇಬಲ್ ಪ್ರಕಾರ 1 ಇರುವಂತ ಎಲ್ಲಾ ವ್ಯಾಲ್ಯೂಗಳನ್ನು ಬರೆದು ಇವಾಗ ಏನು ಮಾಡಬೇಕು ಅಂದ್ರೆ ಈ ಟೇಬಲ್ ನ ಫಸ್ಟ್ ಫಾರ್ಮ್ ಮಾಡಿದೀವಲ್ಲ ಆ ಟೇಬಲ್ ನ ಯೂಸ್ ಮಾಡಿಕೊಂಡು ಇಲ್ಲಿರುವಂತ ವ್ಯಾಲ್ಯೂಗಳನ್ನ ರಿಪ್ಲೇಸ್ ಮಾಡ್ತಾ ಬರಬೇಕು. ಸೊ 1 ಇರುವಂತ ಜಾಗದಲ್ಲಿ ಏನಿದೆ 1 ಇರುವಂತ ಜಾಗದಲ್ಲಿ P1 ಇದೆ. ಸೊ P1. ನೆಕ್ಸ್ಟ್ 3 ಇರುವಂತ ಜಾಗದಲ್ಲಿ 1 ಇದೆ. 5 ಇರೋ ಜಾಗದಲ್ಲಿ 0 5 ಗೆ 0 ಇದೆ. ನೆಕ್ಸ್ಟ್ 7 ಗೆ 0 9 ಗೆ 0 11 ನ ವ್ಯಾಲ್ಯೂ 1 11 ನ ವ್ಯಾಲ್ಯೂ 1 ಅನ್ನ ಬರಬೇಕು. ನೆಕ್ಸ್ಟ್ 13 ಇದೆ. ಸೊ 13 ಈ ಟೇಬಲ್ ಅಲ್ಲಿ ಇಲ್ವಲ್ಲ ಏನ್ ಮಾಡಬೇಕು. ಸೊ 13 ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಕೊನೆ ನಂಬರ್ ಯಾವ್ದು ಇರೋದು ಇಲ್ಲಿ 11. ಸೊ 11 ಇಂದ ಆದ್ಮೇಲೆ ಇರುವಂತದ್ದು ಎಲ್ಲದನ್ನು ಕೂಡ ಅಳಿಸ್ಬೇಕು. ಸೊ ನಾನು ಏನಕ್ಕೆ ಫಸ್ಟ್ ಬರ್ದಿದ್ದೆ ಅಂತಂದ್ರೆ ಕನ್ಫ್ಯೂಷನ್ ಆಗುತ್ತೆ ಸ್ಟಾರ್ಟಿಂಗ್ ಹೇಳಿದ್ರೆ. ಸೊ ಏನ್ ಮಾಡಬೇಕು 11 ಲಾಸ್ಟ್ ನಂಬರ್ ಅಲ್ವಾ. ಸೊ 11 ವರೆಗೂ ಇಟ್ಕೊಂಡು ಇನ್ನು ಉಳಿದಿರೋದನ್ನ ಡಿಲೀಟ್ ಮಾಡಿದ್ರೆ ಆಗುತ್ತೆ. ಸೊ ಇವಾಗ 11 ಆದ್ಮೇಲೆ ಯಾವ್ಯಾವ ನಂಬರ್ ಇದೆ ಅದಷ್ಟನ್ನು ಡಿಲೀಟ್ ಮಾಡ್ತಾ ಬನ್ನಿ. ಸೊ 13 15 14 ಏನಿರುತ್ತೆ ಅದನ್ನೆಲ್ಲ ಡಿಲೀಟ್ ಮಾಡ್ತಾ ಬನ್ನಿ. ಸೊ ಅದರ ಜಾಗಕ್ಕೆ ಏನ್ ಬರೀಬೇಕು ನೀವು ಅದು ಇಲ್ಲ ಅನ್ನೋ ಕಾರಣಕ್ಕೆ 0 ನ ಬರೀಬೇಕು. ಅದರ ಮುಂದ್ಗಡೆ ಯಾವ ನಂಬರ್ ಇದ್ದು 12 13 14 15 ಅದರ ಸ್ಪೇಸ್ ಅಲ್ಲಿ 0 ನ ಬರೀಬೇಕು. ನೆಕ್ಸ್ಟ್ ಇವಾಗ ಮತ್ತೆ ರಿಪ್ಲೇಸ್ ಮಾಡ್ತಾ ಬನ್ನಿ. 2 ಇರೋ ಜಾಗದಲ್ಲಿ P2 ಇದೆ P2. ನೆಕ್ಸ್ಟ್ 3 ಇರೋ ಜಾಗದಲ್ಲಿ 1 6 ನ ವ್ಯಾಲ್ಯೂ 1 7 ನ ವ್ಯಾಲ್ಯೂ 0. ನೆಕ್ಸ್ಟ್ ಯಾವ್ದ್ರ ವ್ಯಾಲ್ಯೂ 10 ನ ವ್ಯಾಲ್ಯೂ 1. ನೆಕ್ಸ್ಟ್ 11 ನ ವ್ಯಾಲ್ಯೂ ಕೂಡ 1. ನೆಕ್ಸ್ಟ್ 4 P3
4 ನ ವ್ಯಾಲ್ಯೂ p3 ಇದೆ, p3. 5 ವ್ಯಾಲ್ಯೂ 0, 6 ವ್ಯಾಲ್ಯೂ 1, 7 ವ್ಯಾಲ್ಯೂ 0. ನೆಕ್ಸ್ಟ್ ಇದು 0 ಆಲ್ರೆಡಿ ಇತ್ತು, ಯಾಕಂತಂದ್ರೆ ನಾವು ಅದಕ್ಕೆ 11 ಗಿಂತ ಗ್ರೇಟರ್ ಇರುವಂತ ಎಲಿಮೆಂಟ್ಗಳವು. ಸೊ 0, ಇದು ಇವೆರಡು ಕೂಡ 0. ನೆಕ್ಸ್ಟ್ 8 ಇರುವಂತ ಸ್ಪೇಸ್ ಅಲ್ಲಿ ಏನಿದೆ p4. ನೆಕ್ಸ್ಟ್ 9 ನ ವ್ಯಾಲ್ಯೂ 0, 10 ನ ವ್ಯಾಲ್ಯೂ 1, 11 ನ ವ್ಯಾಲ್ಯೂ 1. ಈಗ ನಾವು ಸ್ಪೆಸಿಫೈ ಮಾಡಬೇಕು. ಒಂದು ನಾವು ಈವನ್ ಪ್ಯಾರಿಟಿ ಚೆಕ್ ನ ಯೂಸ್ ಮಾಡಬಹುದು, ಇಲ್ಲ ಆಡ್ ಪ್ಯಾರಿಟಿ ಚೆಕ್ ನ ಯೂಸ್ ಮಾಡಬಹುದು. ಸೊ ನಾವೇನ್ ಮಾಡೋಣ, ವಿ ಯೂಸ್ ಈವನ್ ಪ್ಯಾರಿಟಿ ಚೆಕ್. ಈವನ್ ಪ್ಯಾರಿಟಿ ಚೆಕ್. ಸೊ ಈವನ್ ಪ್ಯಾರಿಟಿ ಚೆಕ್ ಮಾಡಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಈವನ್ ನಂಬರ್ ಆಫ್ ಝೀರೋಸ್ ಇರಬೇಕು. ಈವನ್ ಪ್ಯಾರಿಟಿ ಚೆಕ್ ಅಲ್ಲಿ ಈವನ್ ನಂಬರ್ ಆಫ್ ಝೀರೋಸ್ ಇರಬೇಕು. ಫಸ್ಟ್ ನೋಡಿ, ಇಲ್ಲಿ ಈ ರೋ ಅಲ್ಲಿ ಎಷ್ಟು ನಂಬರ್ ಆಫ್ ಝೀರೋಸ್ ಇದೆ? ಸೊ 1 2 3 3 ಝೀರೋಸ್ ಇದೆ, ಅಂದ್ರೆ ಏನಾಯ್ತು, ಆಡ್ ಆಯ್ತು. ಸೊ ಏನ್ ಮಾಡಬೇಕು, p1 ಅನ್ನ ನಾನು 0 ಇಂದ ರಿಪ್ಲೇಸ್ ಮಾಡ್ತೀನಿ. ಸೊ ಇವಾಗ ಏನಾಯ್ತು, 1 2 3 4 4 ಝೀರೋಸ್ ಆಯ್ತು, ಅಂದ್ರೆ ಈವನ್ ಪ್ಯಾರಿಟಿ. ನೆಕ್ಸ್ಟ್ ಇದರಲ್ಲಿ ಎಷ್ಟು ಝೀರೋಸ್ ಇದೆ? 1 ಝೀರೋಸ್ ಇದೆ. ಸೊ 1 ಝೀರೋ ಅಂದ್ರೆ ಆಡ್. ಸೊ ಏನ್ ಮಾಡ್ತೀನಿ, p2 ವ್ಯಾಲ್ಯೂನ ನಾನು 0 ಇಂದ ಚೇಂಜ್ ಮಾಡ್ತೀನಿ. ಅವಾಗ ಏನಾಯ್ತು, 2 ಝೀರೋಸ್ ಆಯ್ತು, ಅಂದ್ರೆ ಈವನ್ ಪ್ಯಾರಿಟಿ ಚೆಕ್ ಕನ್ಫರ್ಮ್ ಆಯ್ತು. ನೆಕ್ಸ್ಟ್ ಇದರಲ್ಲಿ ಎಷ್ಟಿದೆ, p3 ಲಿ 1 2 3 4 ಝೀರೋಸ್ ಆಲ್ರೆಡಿ ಇದೆ. ಸೊ ಏನ್ ಮಾಡ್ಬೋದು, ಇದನ್ನ ನಾನು ಚೇಂಜ್ ಮಾಡೋದಿಲ್ಲ, ಝೀರೋಸ್ ಹಾಕ್ಬೋದು ಇಲ್ಲ 1 ಹಾಕ್ಬೋದು. 0 ಹಾಕಿದ್ರೆ ಏನಾಗುತ್ತೆ, ಆಡ್ ಪ್ಯಾರಿಟಿ ಆಗುತ್ತೆ, ಯಾಕಂದ್ರೆ 5 ಝೀರೋ ಆಗುತ್ತೆ. ಸೊ ಏನ್ ಮಾಡ್ತೀನಿ, 1 ಅಂತ ಬರೀತೀನಿ. ನೆಕ್ಸ್ಟ್ p4. ಸೊ p4 ನ ಬರೀಬೇಕಾದ್ರೆ ಏನ್ ಮಾಡಬೇಕು, 1 2 3 ಝೀರೋಸ್ ಇದೆ. ಸೊ ಇನ್ನೊಂದು 0 ನ ಇಲ್ಲಿ ಆಡ್ ಮಾಡಿದ್ರೆ p4 ಜಾಗದಲ್ಲಿ 4 ಝೀರೋಸ್ ಆಗುತ್ತೆ. 4 ಝೀರೋಸ್ ಅಂದ್ರೆ ಈವನ್ ಪ್ಯಾರಿಟಿ. ಈಗ ಇದು ಅಷ್ಟು ಪ್ರೋಸೆಸ್ ಎಲ್ಲಿ ನಡೆಯುತ್ತೆ, ಸೆಂಡರ್ ಸೈಡ್ ಅಲ್ಲಿ ನಡೆಯುತ್ತೆ. ಸೊ ರಿಸೀವರ್ ಸೈಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ರಿಸೀವರ್ ಸೈಡ್ ಅಲ್ಲಿ ಈ ಏನ್ ಪ್ರೋಸೆಸ್ ಗಳು ನಡೆದಿದೆಯಲ್ಲ, ಈ ಪ್ರೋಸೆಸ್ ಅಂತ ಕರೀತೀವಿ. ಈ ಏನು ಪ್ಯಾರಿಟಿ ಬಿಟ್ಸ್ ಇದೆಯಲ್ಲ 1 2 3 4 ಈ 4 ಕೂಡ ಸ್ಕ್ಯಾನ್ ಮಾಡುತ್ತೆ, ಅಂದ್ರೆ ಚೆಕ್ ಮಾಡುತ್ತೆ. ಚೆಕ್ ಮಾಡಿಬಿಟ್ಟು ಇದರಲ್ಲಿ ಈವನ್ ನಂಬರ್ ಆಫ್ ಝೀರೋಸ್ ಇದೆಯಾ ಅಂತ ನೋಡುತ್ತೆ ಪ್ರತಿಯೊಂದರಲ್ಲೂ. ಸೊ ಪ್ರತಿಯೊಂದರಲ್ಲೂ ಈವನ್ ನಂಬರ್ ಆಫ್ ಝೀರೋಸ್ ಇದ್ರೆ ಅದಕ್ಕೆ 0 ಅಂತ ಎನ್ಕೋಡ್ ಮಾಡುತ್ತೆ. ಸೊ 0 ಅಂತ ಎನ್ಕೋಡ್ ಮಾಡಿದ್ರೆ ಏನು ಎರರ್ ಇಲ್ಲ ಅಂತ, ಅಂದ್ರೆ ಅಕ್ಸೆಪ್ಟೆಡ್. ನಾವು ಸೆಂಡರ್ ಸೈಡ್ ಇಂದ ಕಳಿಸಿರುವಂತಹ ಮೆಸೇಜ್ ರಿಸೀವರ್ ಸೈಡ್ ಅಲ್ಲಿ ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಯಾವಾಗ ನಮ್ಮ ಪ್ರತಿಯೊಂದು ಪ್ಯಾರಿಟಿಯಲ್ಲೂ ಕೂಡ ಈಕ್ವಲ್ ನಂಬರ್, ಅಂದ್ರೆ ಈವನ್ ನಂಬರ್ ಆಫ್ ಝೀರೋಸ್ ಇದೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.